ಚರಿತ್ರೆಯನ್ನು ನಾವು ತಿಳ್ಕೊಂಡ್ವಿ. ಅವರ ಜೀವನದಲ್ಲಿ ನಡೆದಂತಹ ಘಟನೆಗಳು ಹಾಗೂ ಅವರು ನಟ ಸಾರ್ವಭೌಮ, ಕರ್ನಾಟಕ ರತ್ನ, ವರನಟ ಅಂತ ಹೇಳಿ ಬಿರುದಾಂಕಿತರು ಹೆಂಗಾದರು, ಅವರ ಒಂದು ಶ್ರಮ ಏನಿತ್ತು, ಗಾನಗಂಧರ್ವ, ಏನೆಲ್ಲ ಹೆಸರುಗಳಿಂದ ನಾವು ಅವ್ರನ್ನ ಕರಿತೀವಿ. ಹೌದಾ, ಅವರ ಅಭ್ಯಜ್ಞವಾದಂತಹ ಅಭಿನಯ ಅವರ ಒಂದು ಸಾಧನೆಗೆ ಕಾರಣವಾಯಿತು, ಮೆಟ್ಟಿಲಾಯಿತು. ಸರಿ, ಇನ್ನು ಮುಂದೆ ಬಂದು ನಾವೇನು ಮಾಡೋಣ, ಒಂದು ಬೇರೆ ಪಾಠವನ್ನ ನೋಡೋಣ. ಪಾಠ ಇದು ಧನ್ಯವಾದ ಹೇಳಿದ ಕೊಕ್ಕರೆ. ಪಾಠ 5 ಧನ್ಯವಾದ ಹೇಳಿದ ಕೊಕ್ಕರೆ. ಹೌದಾ, ಡಾಕ್ಟರ್ ಉಮಾ ನಿರಂಜನ್ ಅವರು ಬರೆದಂತಹ ಈ ಪಾಠವನ್ನ ನಾವಿಂದು ನೋಡೋಣ. ಪಾಠವನ್ನ ಪ್ರಾರಂಭಿಸುವ ಮುನ್ನ ಒಂದು ಚಿಕ್ಕ ಪ್ರಾರ್ಥನೆಯನ್ನ ಮಾಡೋಣ. ತದನಂತರ ನಮ್ಮ ತರಗತಿಯನ್ನ ಮುಂದುವರಿಸೋಣ. ಸರಿ, ಹಾಗಿದ್ರೆ ಕಣ್ಣುಗಳನ್ನು ಮುಚ್ಚಿ ನನ್ನೊಟ್ಟಿಗೆ ಪ್ರಾರ್ಥನೆಯನ್ನ ಹೇಳಿ. ಓಂ ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ವಿದ್ಯಾದಾನಂಚಿ ಧೀಮಹಿ ಸಿದ್ಧಿರ್ಭವತು ಮೇ ಸದಾ. ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನ ತೆರೆಯಿರಿ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ನಿಮ್ಮ ಪಠ್ಯಪುಸ್ತಕವನ್ನು ಸಹ ಪುಟ ಸಂಖ್ಯೆ 35 ಧನ್ಯವಾದ ಹೇಳಿದ ಕೊಕ್ಕರೆ. ಈ ಒಂದು ಪಾಠವನ್ನು ನಮಗೆ ಕೊಟ್ಟಂತವರು ಡಾಕ್ಟರ್ ಅನುಪಮ ನಿರಂಜನ್. ಸರಿ, ಅವರ ಒಂದು ಪರಿಚಯವನ್ನ ನಾವಿಂದು ಮಾಡಿಕೊಳ್ಳೋಣ. ಕವಿ ಕೃತಿ ಪರಿಚಯ. ನಾನು ಹಿಂದೆ ಎಲ್ಲ ಪಾಠಗಳನ್ನ ಏನ್ ಮಾಡಿದೆ ವಿದ್ಯಾರ್ಥಿಗಳೇ, ನಾನೇ ಬರೆದಿದ್ದೆ ಕವಿ ಕೃತಿ ಪರಿಚಯವನ್ನ. ಆದ್ರೆ ಇಂದಿನಿಂದ ನೀವೇ ಕವಿ ಕೃತಿ ಪರಿಚಯವನ್ನ ಬರಿಬೇಕು. ಮೊದಲ ಕವಿಗಳು ಯಾರು? ಇಲ್ಲಿ ಕವಯಿತ್ರಿ ಯಾರಂತ ಬರಿಬೇಕು, ಜನನ ಯಾವಾಗ ಐತಂತ ಬರಿಬೇಕು, ಸ್ಥಳ ಯಾವಾಗ, ಜನನ ಸ್ಥಳ ಯಾವಾಗ ಅಂತ ಎಲ್ಲಿ ಅಂತ ಬರಿಬೇಕು, ಪ್ರಮುಖ ಕೃತಿಗಳನ್ನ ಬರಿಬೇಕು, ಹಾಗೆ ಸಂದಂತಹ ಪ್ರಶಸ್ತಿಗಳನ್ನ ಬರಿಬೇಕು. ಅವರೇ ಯಾವ್ಯಾವ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದ್ರು, ಸೇವೆಯನ್ನ ಸಲ್ಲಿಸಿದ್ರು ಅನ್ನೋದನ್ನ ಮಾಹಿತಿಯನ್ನ ನೀವೇ ಬರಿಬೇಕು. ಈಗ ನೀವು 6ನೇ ತರಗತಿಯ ವಿದ್ಯಾರ್ಥಿಗಳಾದ್ದರಿಂದ ಈ ಒಂದು ಕೆಲಸವನ್ನ ನೀವೇ ಮಾಡಬೇಕು. ನಾನು ನಿಮ್ಗೆ ಈಗಾಗಲೇ ಪರೀಕ್ಷೆಯಲ್ಲೂ ಸಹ ಇದನ್ನ 3 ಅಂಕಗಳಿಗೆ ಕೊಟ್ಟಿದ್ದೆ, ಕವಿ ಕೃತಿ ಪರಿಚಯವನ್ನ ಬರೀರಿ ಅಂತ ಹೇಳಿ. ಹೌದಾ, ಅದಕ್ಕೋಸ್ಕರ ಇದನ್ನು ನೀವೇ ಬರಿಬೇಕು, ನಾನು ಬರೆಯೋದಿಲ್ಲ ವಿದ್ಯಾರ್ಥಿಗಳೇ. ಆದ್ರೆ ಕವಯಿತ್ರಿ ಯಾರು? ಡಾಕ್ಟರ್ ಅನುಪಮ ನಿರಂಜನ್. ಉಳಿದ ಎಲ್ಲ ಮಾಹಿತಿಗಳನ್ನ ನೀವೇ ಬರಬೇಕು. ಇದಾದ ನಂತರ ಪುಟ ಸಂಖ್ಯೆ 37ರಲ್ಲಿ ಕೊಟ್ಟಂತಹ ಪದಗಳ ಅರ್ಥ ಇದನ್ನು ಸಹ ಏನ್ ಮಾಡಬೇಕು, ಪುಟ ಸಂಖ್ಯೆ 37 ಇದನ್ನು ಸಹ ನಿಮ್ಮ ಫೇಸ್ಬುಕ್ ಅಲ್ಲಿ ಹಾಕಬೇಕು. ಸರಿ, ಹಾಗಿದ್ರೆ ಪಾಠವನ್ನ ನೋಡೋಣ. ಈ ಪಾಠವನ್ನು ಪ್ರವೇಶಿಸುವ ಮುನ್ನ, ಪ್ರವೇಶ ಅಂದ್ರೆ ಪಾಠಕ್ಕೆ ಹೋಗೋ ಮುನ್ನ ಒಂದು ಸ್ವಲ್ಪ ಪೀಠಿಕೆ ಬೇಕಲ್ಲ. ಬದುಕಲು ಬಿಡು, ಇದು ಪ್ರಕೃತಿ ಧರ್ಮ. ನೀನು ಬದುಕು, ನಿನ್ನೊಟ್ಟಿಗೆ ಇನ್ನೊಬ್ಬರನ್ನು ಬದುಕಲು ಬಿಡು. ನಿನ್ನೊಟ್ಟಿಗೆ ಇರ್ತಕ್ಕಂಥ ಪ್ರಾಣಿ ಪಕ್ಷಿಗಳನ್ನು ಬದುಕಲು ಅವಕಾಶ ಮಾಡಿಕೊಡು. ನೀನು ಸಹ ಬದುಕು, ಇನ್ನೊಬ್ಬರನ್ನು ಬದುಕಲು ಬಿಡು. ಇದು ಪ್ರಕೃತಿ ನಿಯಮ. ಪರೋಪಕಾರ, ಸಹಕಾರ, ಪ್ರೀತಿ, ಕರುಣೆ, ಮಾನವೀಯತೆಯೊಂದಿಗೆ ಮಾನವ ಬದುಕಿದರೆ ಬದುಕು ಅರ್ಥಪೂರ್ಣವಾಗಿರುತ್ತದೆ. ಇವು ಮಾನವೀಯ ಗುಣಗಳು. ಪ್ರೀತಿ, ಕರುಣೆ, ಸಹಕಾರ, ಪರೋಪಕಾರ, ಮಾನವೀಯತೆ, ಇವುಗಳು ಮಾನವೀಯ ಮುಖ್ಯ ಗುಣಗಳಾಗಿರ್ತಾವ ವಿದ್ಯಾರ್ಥಿಗಳೇ. ಅವುಗಳನ್ನು ನಾವು ಬೆಳೆಸಿಕೊಳ್ಳಲೇಬೇಕು. ತಾಳ್ಮೆ, ಸಹನೆಗಳಿಂದ ಬದುಕನ್ನು ಸ್ವೀಕರಿಸಬೇಕು. ಒಳಿತೆಂಬುದು ದೊರೆಯಬೇಕಾದರೆ ಅದಕ್ಕಾಗಿ ಕಾಯಲೇಬೇಕು. ನಿಸ್ವಾರ್ಥತೆಯಿಂದ ಬದುಕಿದರೆ ನಮ್ಮ ಬದುಕು ಹಸನಾಗುತ್ತದೆ. ನಮ್ಮ ಒಳ್ಳೆಯತನ ನಮ್ಮನ್ನು ಕಾಪಾಡುತ್ತದೆ. ಅಂತಹ ತತ್ವಗಳನ್ನು ಬಿಂಬಿಸುವ ರಂಜನೀಯ ಕತೆ ಇಲ್ಲಿದೆ.
ಏನಪ್ಪ ಅಂತ ಹೇಳಿದ್ರೆ ಎಷ್ಟೊಂದು ಮಾನವೀಯ ಗುಣಗಳಿದಾವ. ತಾಳ್ಮೆ ನಮ್ಮೊಳಗೆ ಇರ್ಬೇಕು, ನಿಸ್ವಾರ್ಥತೆ ಇರ್ಬೇಕು. ಬದುಕು ಹಸನಾಗ್ಬೇಕಾದ್ರೆ ನಾವು ಮೊದಲು ಏನಾಗಬೇಕು? ಮಾನವರಾಗಬೇಕು. ಮಾನವರಂದ್ರೆ ಹೇಗಾಗಬೇಕು? ಅವರಲ್ಲಿ ಮಾನವೀಯ ಗುಣಗಳು ತುಂಬಬೇಕು. ಪ್ರೀತಿ, ಕರುಣೆ, ಪರೋಪಕಾರ, ಸಹಕಾರ, ತಾಳ್ಮೆ, ಸಿಟ್ಟನ್ನು ನಿಗ್ರಹಿಸಿಕೊಳ್ತಕ್ಕಂತಹ ಶಕ್ತಿ. ಬಸವಣ್ಣನವರು ಹೇಳಿದಂತಹ ಆರ್ಷಡ್ ವರ್ಗಗಳನ್ನು ನಾವೇನು ಮಾಡಬೇಕು? ನಮ್ಮಲ್ಲಿ ಇರ್ತಕ್ಕಂಥ ಆರ್ಷಡ್ ವರ್ಗಗಳನ್ನು ನಾವೇನು ಮಾಡಬೇಕು? ತಡೆ ಹಿಡಿದುಕೊಳ್ಬೇಕು. ಕಲಬೇಡ, ಕೊಲ್ಲಬೇಡ, ಹುಸಿಯ ನುಡಿಯಲು ಬೇಡ, ಇದಿರು ಅಳಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ್ನೊಲಿಸುವ ಪರಿ ಅಂತ ಹೇಳಿರಲ್ಲ. 6 ಕೆಟ್ಟ ಗುಣಗಳು ಏನದಾವಲ್ಲ ಮನುಷ್ಯನಲ್ಲಿ, ಆ 6 ಕೆಟ್ಟ ಗುಣಗಳನ್ನು ಹತ್ತಿಕ್ಕಿ ಬದುಕಿದರೆ ಮಾತ್ರ ನಮ್ಮ ಬದುಕು ಹಸನಾಗುತ್ತೆ ಅನ್ನೋಂಥದ್ದೊಂದು ಆಶಯ ಈ ಪಾಠದ್ದು. ಹಾಗಾದ್ರೆ ಏನದು ಪಾಠ ನೋಡೋಣ ವಿದ್ಯಾರ್ಥಿಗಳೇ. ಒಂದು ಊರಿನಲ್ಲಿ ಬಡ ರೈತ ದಂಪತಿಗಳು ಇದ್ರು. ಅವರಿಗೆ ಹರಿ ಎಂಬ ಮಗನು ಇದ್ದನು. ದಂಪತಿಗಳಿದ್ರು, ಅವರಿಗೊಬ್ಬ ಮಗ ಇದ್ದ. ಅವನ ಹೆಸರು ಹರಿ. ಅವನು ಸದ್ಗುಣ ಉಳ್ಳವನು. ಸದ್ಗುಣ ಅಂದ್ರೆ ಎಲ್ಲ ಒಳ್ಳೆಯ ಗುಣಗಳನ್ನು, ಅಧಿಕ ಗುಣ ಸದ್ಗುಣ, ಇದನ್ನು ಬಿಡಿಸಿ ಬರೆದಾಗ ಈ ರೀತಿ ಬರೀತೀವಿ ವಿದ್ಯಾರ್ಥಿಗಳೇ ನಾವು. ಮತ್ತು ಕರುಣಾಳುವೂ ಆಗಿದ್ದನು. ಒಂದು ದಿನ ಅವನು ಕೊಳವೊಂದರ ಬಳಿ ಹೋಗುತ್ತಿದ್ದಾಗ ಹುಲ್ಲಿನ ಮೇಲೆ ಬಿಳಿ ಕೊಕ್ಕರೆಯೊಂದು ಬಿದ್ದಿತ್ತು. ಏನ್ ಮಾಡಿದವನ? ಕೊಳದ ಬಳಿ ಹೋಗ್ತಾ ಇದ್ದ. ಅವ ಕರುಣಾಳು ಆಗಿದ್ದ ಹಾಗೂ ಸದ್ಗುಣ ಸಂಪನ್ನನಾಗಿದ್ದ. ಕೊಳದ ಬಳಿ ಹೋಗ್ತಾ ಇದ್ದಾಗ ಹುಲ್ಲಿನ ಮೇಲೆ ಒಂದು ಕೊಕ್ಕರೆ ಬಿದ್ದಿತ್ತು. ಕೊಕ್ಕರೆನ ನೀವು ನೋಡಿರಲ್ಲ ವಿದ್ಯಾರ್ಥಿಗಳೇ, ಉದ್ದ ಕಾಲಿರುತ್ತೆ, ಅದರ ದೇಹ ಇಷ್ಟೇ ಇದ್ರು ಕಾಲು ಮಾತ್ರ ಉದ್ದ ಇರುತ್ತೆ. ಅದೊಂದು ಕೊಕ್ಕರೆ, ಉದ್ದನೆಯು ಕೊಕ್ಕಿರುತ್ತೆ, ಅದಕ್ಕಾಗಿರಕ ಕೊಕ್ಕರೆ ಅಂತ ಹೇಳ್ತಾರ. ಅವನು ಕನಿಕರದಿಂದ ಬಾಗಿ ನೋಡಿದಾಗ ಕೊಕ್ಕರೆಯು ಮೈಯೊಳಗೆ ಚುಚ್ಚಿದ ಬಾಣವೊಂದನ್ನು ಕಂಡಿತು. ಅವನು ಏನ್ ಮಾಡಿದ? ಏನಿದು ಅಂತ ಬಾಗಿ ನೋಡಿದಾಗ ಕೊಕ್ಕರೆಗೆ ಬಾಣ ಚುಚ್ಚಿತು. ಅದನ್ನ ನೋಡ್ದ. ಹರಿಯುವ ಮೆಲ್ಲನೆ ಆ ಬಾಣವನ್ನು ಹೊರತೆಗೆದನು. ಅವನೇನ್ ಮಾಡಿದ? ಆ ಕೊಕ್ಕರೆ ಬಾಣ ಚುಚ್ಚಿದನು, ನಿಧಾನವಾಗಿ ಹೊರತೆಗೆದ. ಗಾಯಕ್ಕೆ ತನಗೆ ತಿಳಿದ ರಸಮೂಲಿಕೆಗಳನ್ನು ಹಾಕಿದ. ಆ ಗಾಯ ಮಾಯಬೇಕಾದ್ರೆ ಅಂದ್ರೆ ಗುಣ ಆಗ್ಬೇಕಾದ್ರೆ ಅದಕ್ಕೆ ತನಗೆ ತೋಚಿದಂತಹ ಗಿಡಮೂಲಿಕೆಗಳ ರಸಗಳನ್ನ ತಂದು ಹಾಕಿದ. ಕೊಕ್ಕರೆಯು ನೋವು ಕಡಿಮೆ ಆಯಿತು. ಕೊಕ್ಕರೆಗೆ ನೋವು ಕಡಿಮೆ ಆಯಿತು. ಅದು ಆತನಿಗೆ 3 ಬಾರಿ ತಲೆಬಾಗಿ ನಮಸ್ಕರಿಸಿ ಹೊರಟು ಹೋಯಿತು. ಅದೇನ್ ಮಾಡ್ತು? 3 ಬಾರಿ ಅವನಿಗೆ ತನ್ನ ತಲೆಯನ್ನ ಭಾಗಿಸಿ ನಮಸ್ಕರಿಸಿ ಹೊರಟು ಹೋಯಿತು. ನೋಡ್ರಿ, ಪಕ್ಷಿಗಳಲ್ಲಿಯೂ ಕೃತಜ್ಞತಾ ಭಾವನೆ ಇದೆ. ನನಗ ಸಹಾಯ ಮಾಡಿದ್ದೀನಿ ಅಂತ ಹೇಳಿ ಅದೇನ್ ಮಾಡ್ತು? ನಮಸ್ಕರಿಸಿ ಹೋಯಿತು. ದಿನಗಳು ಕಳೆದವು. ಹರಿಯು ಕೊಕ್ಕರೆಯ ವಿಷಯವನ್ನೇ ಮರೆತು ಬಿಟ್ಟು ಬಹಳ ದಿವಸ ಆಯ್ತು. ಹರಿ ಹುಡುಗ ಏನ್ ಮಾಡ್ದ? ಹರಿ ಅಲ್ಲ ಅವನ ಹೆಸರು. ಅವನು ಏನ್ ಮಾಡ್ದ? ಆ ಕೊಕ್ಕರೆ ವಿಷಯನ ಮರೆತು ಬಿಟ್ಟ. ಒಂದು ದಿನ ಸುಂದರಿಯಾದ ಹುಡುಗಿಯೊಬ್ಬಳು ಅವನಲ್ಲಿಗೆ ಬಂದು, ನನಗೆ ತಂದೆ ತಾಯಿ ಇಲ್ಲ, ಮುಂದಿನ ಊರಿನಲ್ಲಿ ನನ್ನ ಚಿಕ್ಕಪ್ಪನು ಇದ್ದಾನಂತೆ, ಅವನನ್ನು ಹುಡುಕಿಕೊಂಡು ಹೊರಟಿದ್ದೇನೆ, ಇವತ್ತು ರಾತ್ರಿ ನಿಮ್ಮ ಮನೆಯಲ್ಲಿ ಇರಲು ಜಾಗ ಕೊಡ್ತೀರಾ ಎಂದು ಕೇಳಿದಳು. ಅವನು ಮರೆತು ಬಿಟ್ಟಿದ್ದ. ಒಂದು ಹುಡುಗಿ ಬಂದು, ಸುಂದರವಾದಂಥ ಹುಡುಗಿ ಬಂದು, ನಮ್ಮ ತಂದೆ ತಾಯಿ ಯಾರು ಇಲ್ಲ, ನಾನು ಮುಂದಿನ ಊರೊಳಗೆ ನಮ್ಮ ಚಿಕ್ಕಪ್ಪ ಅದಾರ. ಚಿಕ್ಕಪ್ಪ ಅಂದ್ರೆ ತಂದೆಯ ತಮ್ಮ. ನಾನು ಅವರಲ್ಲಿ ಹೋಗ್ಬೇಕು, ಆದ್ರೆ ಕತ್ಲಾದ ಕಾರಣದಿಂದ ಏನ್ ಮಾಡ್ಬೇಕು? ನನಗೆ ಅಲ್ಲಿ ಹೋಗಕ್ ಆಗ್ತಿಲ್ಲ. ಇವತ್ತು ರಾತ್ರಿ ನಾನು ಇಲ್ಲೇ ಉಳಿದು ನಾಳೆ ಅಂದ್ರೆ ಮರುದಿನ ಹೋಗ್ತೀನಿ ಅಂತ ಹೇಳಿದ್ದು. ಅಂದ್ರೆ ಜಾಗ ಕೊಡ್ತೀರಾ ನನಗೆ ಇಲ್ಲಿ ಇರ್ಲಿಕ್ಕೆ ಅಂತ ಕೇಳಿದ್ದು. ಹುಡುಗಿ ರಾತ್ರಿಯ ಅಡಿಗೆ ಮಾಡಲು ರೈತ ವೃದ್ಧನ ಹೆಂಡತಿ ನೆರವಾದಳು. ಹುಡುಗಿ ರಾತ್ರಿಯ ಅಡುಗೆ ಮಾಡಲು ರೈತನ ವೃದ್ಧ ಹೆಂಡತಿ ನೆರವಾದಳು. ಅಷ್ಟೇನು ಮಾಡಿದ್ಲು? ದಂಪತಿಗ ಅಂದ್ರೆ ಹರಿಯ ತಾಯಿ ತಂದೆಗೆ ಏನ್ ಮಾಡಿದ್ಲು? ಅಡಿಗೆ ಮಾಡಲು ಸಹಕರಿಸಿದ್ಲು. ಮನೆಯನ್ನು ಗುಡಿಸಿ ಸಾರಿಸಿ ಚೊಕ್ಕಟ ಮಾಡಿದಳು. ಮರುದಿನ ಆ ವೃದ್ಧ ದಂಪತಿಗಳು, ಹುಡುಗಿ ನೀನು ನಮ್ಮಲ್ಲಿಯೇ ಇದ್ದು ಬಿಡು, ನಮ್ಮ ಮಗಳ ಹಾಗೆ ನೋಡ್ಕೋತೀವಿ ಎಂದರು. ಹುಡುಗಿಯು ಒಪ್ಪಿ ಅಲ್ಲಿಯೇ ಉಳಿದಳು. ಹರಿಗೆ ಅವಳಲ್ಲಿ ಪ್ರೀತಿ ಹುಟ್ಟಿತು. ಏನ್ ಮಾಡಿದ್ರು? ಅವಳ ಒಂದು ಒಳ ಗುಣಗಳು ಏನಾಯ್ತು? ಆ ತಂದೆ ತಾಯಿ ಅಂದ್ರೆ ವೃದ್ಧ ದಂಪತಿಗಳಿಗೆ ಇಷ್ಟ ಆಯ್ತು. ಅದಕ್ಕೆ ನೀನು ನಿಮ್ಮ ಚಿಕ್ಕಪ್ಪನಲ್ಲಿ ಹೋಗೋದು ಬೇಡ, ಹೇಗೂ ನಿಮ್ಮ ತಂದೆ ತಾಯಿ ಏನಂತ ಹೇಳ್ತೀಯಲ್ಲ, ನೀನು ಇಲ್ಲೇ ಉಳ್ಕೊಂಡ್ಬಿಡು ಅಂತ ಹೇಳಿ ಮನೆಯಲ್ಲಿ ಇಟ್ಕೊಂಡ್ರು. ಆವಾಗ ಏನಾಯ್ತು? ಹರಿಗೆ ಆ ಹುಡುಗ ಇದ್ನಲ್ಲ, ಆ ಹುಡುಗನಿಗೆ ಆ ಹುಡುಗಿಯ ಮೇಲೆ ಪ್ರೀತಿ ಉಂಟಾಯಿತು. ಈ ವರ್ಷ ಮಳೆ ಬಾರದುದರಿಂದ ಕ್ಷಾಮ ಬಂತು. ರೈತ ದಂಪತಿಗಳು ಕಷ್ಟದಲ್ಲಿ ತೊಳಲಾಡುತ್ತಿದ್ದಾಗ ಹುಡುಗಿ ಅಂದಳು, 3 ದಿವಸ ನನ್ನನ್ನು ಒಂದು ಕೊಠಡಿಯಲ್ಲಿ ಬಿಡಿ, ಪೀತಾಂಬರ ನೆನೆದು
ಕೊಡ್ತೀನಿ, ನೀವ್ಯಾರು ಒಳಗೆ ಬರಬಾರದು. ಊಟವನ್ನು ಬಾಗಿಲ ಬಳಿ ಇಟ್ಟರೆ ರಾತ್ರಿ ಹೊತ್ತು ಬಂದು ತಿನ್ಕೋತೀನಿ. ಸರಿ, ಏನಾಯ್ತು, ಆ ವರ್ಷ ಮಳೆ ಆಗ್ಲಿಲ್ಲ. ಏನಾಯ್ತು, ಕ್ಷಾಮ ಬಂತು. ಈ ಕ್ಷಾಮ ಅಂತ ಹೇಳಿದ್ರೆ ಬರಗಾಲ. ಕ್ಷಾಮ ಅಂತಂದ್ರೆ ಬರಗಾಲ ಅಂದ್ರೆ ಮಳೆ ಆಗದೆ ಇರೋದು. ಅನಾವೃಷ್ಟಿ. ಕ್ಷಾಮ ಅಂತ ಹೇಳಿದ್ರೆ ಅನಾವೃಷ್ಟಿ, ಬರಗಾಲ, ಮಳೆ ಆಗದೆ ಇರುವುದು. ಅವಾಗ ಏನ್ ಹೇಳಿದ್ಲು, ನಾನು ನಿಮ್ಮೆಲ್ಲ ಕಷ್ಟಗಳನ್ನ ಪರಿಹರಿಸ್ತೀನಿ. ಪರಿಹರಿಸ್ಬೇಕಾದ್ರೆ ನೀವೇನ್ ಮಾಡ್ಬೇಕು, 3 ದಿವಸ ನನ್ನನ್ನ ಕೊಠಡಿಯಲ್ಲಿ ಹಾಕ್ಬೇಕು. ಪೀತಾಂಬರ ನೇಯ್ದು ಕೊಡ್ತೀನಿ. ಪೀತಾಂಬರ ಅಂತ ಹೇಳಿದ್ರೆ ಆಭರಣಗಳನ್ನ ನಾನು ಏನ್ ಮಾಡ್ತೀನಿ, ನಿಮ್ಗೆ ಕೊಡ್ತೀನಿ. ನೀವ್ಯಾರು ಒಳಗಡೆ ಬರಬಾರ್ದು. ಊಟವನ್ನ ಬಾಗಿಲ ಬಳಿ ಇಟ್ಟರೆ ಸಾಕು, ರಾತ್ರಿ ಹೊತ್ತು ತಿನ್ಕೋತೀನಿ. ನೀವೇನ್ ಮಾಡ್ರಿ, ಬಾಗಿಲ ಹತ್ರನೇ ಇಡ್ರಿ, ನಾನು ಬಂದು ಅದನ್ನ ತಿಳ್ಕೊತೀನಿ, ಯಾರು ಬಾಗಿಲನ್ನ ತೆರಿಬೇಡ್ರಿ ಅಂತ ಹೇಳಿದ್ರು. ಅಂತೆಯೇ ಹುಡುಗಿ ಕೊಠಡಿಯೊಳಗೆ ಹೋಗಿ ಬಾಗಿಲು ಹಾಕಿಕೊಂಡಳು. ಅವಳ ಆದೇಶದ ಪ್ರಕಾರ ಯಾರು ಒಳಗೆ ಹೋಗಲಿಲ್ಲ. ಪ್ರತಿದಿನ ರಾತ್ರಿ ಬಾಗಿಲ ಬಳಿ ಅನ್ನ ಸಾರನ್ನು ತಟ್ಟೆಯಲ್ಲಿ ಇಡುತ್ತಿದ್ದರು. ಹರಿ ಬೆಳಗೆದ್ದು ಖಾಲಿಯಾದ ತಟ್ಟೆಯನ್ನು ತೆಗೆದುಕೊಂಡು ಹೋಗುತ್ತಿದ್ದನು. ಅವನು ಹೇಳಿದ ಹಾಗೆ ಏನ್ ಮಾಡಿದ್ರು, ಅವರೆಲ್ಲ ಬಾಗಿಲ ಹತ್ರ ಊಟವನ್ನ ಇಡ್ತಾ ಇದ್ರು. ಅವಳನ್ನ ಒಳಗಡೆ ಹಾಕಿದ್ರು. ಆದ್ರೆ ಯಾರೂ ಒಳಗಡೆ ಹೋಗಿ ನೋಡ್ತಾ ಇರ್ಲಿಲ್ಲ. ಬೆಳಗಾಗಿದ್ದ ಹರಿ ಏನ್ ಮಾಡ್ತಾ ಇದ್ದ, ಖಾಲಿಯಾದ ತಟ್ಟೆಯನ್ನ ತಗೊಂಡು ಹೋಗ್ತಾ ಇದ್ದ. 3 ದಿನಗಳ ಬಳಿಕ ಹುಡುಗಿ ಹೊರ ಬಂದಾಗ ಅವಳ ಕೈಯಲ್ಲಿ ಪೀತಾಂಬರವಿತ್ತು. ಅದನ್ನು ಶ್ರೀಮಂತ ವರ್ತಕರಿಗೆ ಮಾರಿ ಬನ್ನಿ ಎಂದಳು ಹುಡುಗಿ. ಏನ್ ಮಾಡಿದ್ಲು, 3 ದಿನಗಳ ನಂತರ ಬಾಗಿಲನ್ನ ತೆರೆದ್ಲು. ಪೀತಾಂಬರವನ್ನ, ಅಂದ್ರೆ ಪೀತಾಂಬರ ಅಂತ ಹೇಳಿದ್ರೆ ರಾಜರು ಧರಿಸ್ತಕ್ಕಂತಹ ಬಟ್ಟೆಗಳದು, ಅದನ್ನ ವರ್ತಕರಿಗೆ ಮಾರಿ ಬರ್ರಿ ಅಂತ ಹೇಳಿದ್ಲು. ಹರಿ ಅದನ್ನು ಮಾರಿ ಬಂದನು. ಪೀತಾಂಬರಕ್ಕೆ 100 ವರಹಗಳು ಸಿಕ್ಕವು. ಅಂದ್ರೆ ಅವಳು ನೇದಂತ ಪೀತಾಂಬರಕ್ಕೆ ಏನಾಯ್ತು, 100 ವರಹಗಳು ಸಿಕ್ಕು. ಈಗ ನಾವು ರೂಪಾಯಿ ಅಂತ ಹೇಳ್ತೀವಲ್ಲ, ಅವಾಗ ವರಹ ಅಂತ ಹೇಳ್ತಾ ಇದ್ರು. 1 ವರ್ಷ ಅವರೆಲ್ಲ ಸುಖವಾಗಿದ್ರು. ಆ ದುಡ್ಡನ್ನ ತಗೊಂಡು ಅವರು 1 ವರ್ಷ ಸುಖವಾಗಿದ್ರು. ಮರು ವರ್ಷವೂ ಕ್ಷಾಮ ಬಂತು. ಮತ್ತೆ ಹುಡುಗಿ 3 ದಿನ ಯಾರು ಒಳಗೆ ಬರಬೇಡಿ ಎಂದು ಹೇಳಿ ಕೊಠಡಿಯ ಬಾಗಿಲು ಹಾಕಿಕೊಂಡಳು. 1 ದಿನ ಕಳೆಯಿತು, 2 ದಿನ ಕಳೆಯಿತು. ಹರಿ ಅವಳನ್ನು ನೋಡದೆ ಇರಲಾರದಾದನು. ಕೊಠಡಿಯೊಳಗೆ ಹುಡುಗಿಯನ್ನು ಕಂಡು ಅವಳಿಗೆ ತನ್ನ ಪ್ರೇಮದ ವಿಷಯವನ್ನು ಹೇಳಬೇಕು ಎಂದುಕೊಂಡನು. ಬಾಗಿಲು ನೂಕಿ ಒಳಗೆ ಹೋದನು. ಆದ್ರೆ ಮತ್ತೆ 1 ವರ್ಷ ದಾಟ್ತು. ಆ ಪೀತಾಂಬರವನ್ನ ಮಾರಿ 100 ವರಗಳನ್ನ ಪಡೆದು ಅವರು ತಮ್ಮ ಜೀವನವನ್ನ ನಡೆಸಿದ್ರು. ಆದ್ರೆ ಮುಂದಿನ ವರ್ಷನೂ ಅದೇ ರೀತಿಯಾಗಿ ಬರಗಾಲ ಬಂದಿದ್ದರಿಂದ ಏನಾಯ್ತು, ಮತ್ತೆ ಅವಳು ಏನ್ ಹೇಳಿದ್ಲು, ನನ್ನನ್ನ 3 ದಿನ ಮತ್ತೆ ಕೊಠಡಿ ಒಳಗೆ ಹಾಕ್ಬೇಕು, ನಾ ಪೀತಾಂಬರವನ್ನ ನೇಯ್ದುಕೊಡ್ತೀನಿ ಅಂತ ಹೇಳಿದ್ಲು. ಸರಿ, ಈ ಬಾರಿ ಏನಾಯ್ತು, 1 ದಿನ ಕಳೀತು, 2 ದಿನ ಕಳೀತು. ಆದ್ರೆ 3ನೇ ದಿನ ಆ ಹರಿ ಅನ್ನೋ ಹುಡುಗನಿಗೆ ಆ ಸುಂದರಿಯ ಮೇಲೆ ಪ್ರೀತಿ ಉಂಟಾಗಿತ್ತಲ್ಲ, ಅವನನ್ನು ನೋಡದೆ ಇರಕ್ ಆಗೋದಿಲ್ಲ ಅಂತ ಅನ್ಕೊಂಡು ಒಳಗಡೆ ಪ್ರವೇಶ ಮಾಡಿದ. ಆ ಒಳಗಡೆ ನೋಡಿದಾಗ ಅವನಿಗೆ ಆಶ್ಚರ್ಯ ಆಯ್ತು. ಏನು ಆಶ್ಚರ್ಯ ಅದು, ಅಲ್ಲಿ ಹುಡುಗಿ ಇರ್ಲಿಲ್ಲ. ಹಂಗಾದ್ರೆ ಯಾರದು? ಚಿನ್ನ ಬೆಳ್ಳಿ ದಾರಗಳನ್ನು ಕೂಡಿಸಿ ಕೊಕ್ಕರೆಯೊಂದು ಪೀತಾಂಬರವನ್ನ ನೇಯ್ತಾ ಇತ್ತು. ನೋಡಿ ವಿದ್ಯಾರ್ಥಿಗಳೇ, ಎಂತಹ ಒಂದು ಪರೋಪಕಾರದ ಕಥೆ ಇದು. ಅಲ್ಲಿ ಹುಡುಗಿ ಇರ್ಲಿಲ್ಲ, 3 ದಿನ ಆ ಹುಡುಗಿ ಇರ್ಲಿಲ್ಲ. ಅದ್ರ ಹುಡುಗಿ ಎಲ್ಲಿ ಹೋಗಿದ್ಲು? ಚಿನ್ನ ಮತ್ತು ಬೆಳ್ಳಿಯ ದಾರಗಳಿಂದ ಕೊಕ್ಕರೆ ಏನ್ ಮಾಡ್ತಾ ಇತ್ತು, ಪೀತಾಂಬರವನ್ನ ನೇಯ್ತಾ ಇತ್ತು. ಅದು ತಾನು ಕಾಪಾಡಿದ ಹಕ್ಕಿ ಎಂಬುದರಲ್ಲಿ ಹರಿಗೆ ಸಂಶಯವಿರಲಿಲ್ಲ. ಕೊಕ್ಕರೆ ಎಂದಿತು, ನಾನು ಬೇಡ ಎಂದು ಹೇಳಿದರೂ ನೀನ್ಯಾಕೆ ಒಳಗೆ ಬಂದೆ? ಅವಾಗ ಅವಳಿಗೆ ಕೊಕ್ಕರೆಯನ್ನು ಕಾಪಾಡಿದ್ದು ನೆನಪು ಬಂತು. ಅದ್ರ ಹತ್ರ ಹೋಗಿ ಹೇಳ್ತಾನ ಅವನು, ನೀ ಕೊಕ್ಕರೆ ಅಂತ ನನ್ಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿ. ಅವಾಗ ಕೊಕ್ಕರೆ ಹೇಳ್ತೈತಿ, ನಾನು ನೀನು ಒಳಗೆ ಬರಬೇಡ ಅಂತ ಹೇಳಿದ್ದೆ, ನೀನು ಯಾಕೆ ಬಂದಿ ಒಳಗಡೆ ಅಂತ ಕೇಳ್ತೈತಿ. ಈಗ ಎಲ್ಲ ಹಾಳಾಯ್ತಲ್ಲ ಅಂತ ಹೇಳ್ತಾನೆ. ಹರಿ ತಲೆ ತಗ್ಗಿಸಿ ನಿಂತನು. ನಿಜ, ಹುಡುಗಿಯಾಗಿದ್ದಾಗ ನೀನು ಕಾಪಾಡಿದ ಕೊಕ್ಕರೆ. ನಾನು ಹುಡುಗಿಯಾಗಿದ್ದಾಗ ಏನಾಯ್ತು, ನೀ ಕಾಪಾಡಿದ ಕೊಕ್ಕರೆನೇ ನಾನು ಅಂತ ಹೇಳ್ತಾಳ. ನಿನಗೆ ಉಪಕಾರ ಮಾಡಬೇಕೆಂದು ನಾನು ಹುಡುಗಿಯಾಗಿದ್ದೆ. ನೀನೀಗ ಒಳಬರದಿದ್ದರೆ ಪೀತಾಂಬರದೊಂದಿಗೆ ನಾನು ಹುಡುಗಿಯಾಗಿ ಹೊರಬಂದು ನಿನ್ನ ಹೆಂಡತಿಯಾಗ್ತಿದ್ದೆ. ನೀನು ಕೊಟ್ಟ ಮಾತಿಗೆ ತಪ್ಪಿದ್ದರಿಂದ ಇನ್ನು ನಾನು ಹುಡುಗಿಯಾಗುವಂತಿಲ್ಲ. ಹೋಗು, ಈಗ ಮುಗಿಯುತ್ತಾ ಬರುತ್ತಿದೆ. ಪೀತಾಂಬರ ಮಾರು, ನಿಮ್ಮ ಜೀವನವಿಡೀ ಸಾಕಷ್ಟು ಹಣ ಸಿಗುತ್ತೆ ಎನ್ನುತ್ತಾ ಕೊಕ್ಕರೆ ಹಾರಿ ಹೋಯಿತು.
ನೀನು ಒಳ ಬರೆದಿದ್ರೆ ಏನಾಗ್ತಾ ಇತ್ತು, ನಾನು ಪೀತಾಂಬರದೊಂದಿಗೆ ಹುಡುಗಿಯಾಗಿನೇ ಹೊರಗಡೆ ಬರ್ತಾ ಇದ್ದೆ. ಆದ್ರೆ ನೀನೇನ್ ಮಾಡ್ದಿ, ಕೊಟ್ಟ ಮಾತನ್ನ ಮುರಿದ್ಬಿಟ್ಟಿ. ನಿನ್ನ ಮೇಲೆ ನಂಬಿಕೆ ಇಟ್ಟು ನಾನು ಒಳಗಡೆ ಹೋಗಿ 3 ದಿನಗಳ ನಂತರ ಬರ್ತೀನಿ ಅಂತ ಹೇಳಿದೆ. ಆದರೆ ನೀನು ನಿನ್ನ ಮಾತನ್ನು ಮುರಿದಿದ್ದರಿಂದ ನಾನೀಗ ಮತ್ತೆ ಹುಡುಗಿ ಆಗುವಂತಿಲ್ಲ. ನನ್ನ ಪೀತಾಂಬರ ಏನಿದೆ ನಾನೇ ಅದನ್ನು ನಿಮ್ಗೆ ನೇಯ್ದು ಕೊಡ್ತೀನಿ, ಅದನ್ನು ಮಾರಿ ನೀನು ನಿನ್ನ ಜೀವನವನ್ನು ನಡೆಸು. ಇನ್ನು ಮುಂದೆ ನಾನು ನಿನ್ನ ಹೆಂಡತಿ ಆಗೋಕ್ಕಾಗೋದಿಲ್ಲ ಅಂತ ಹೇಳಿ ಆ ಕೊಕ್ಕರೆ ಏನು ಮಾಡ್ತು, ಹಾರಿ ಹೋಯಿತು. ಇದರಿಂದ ಸಾಕಷ್ಟು ಹಣ ಬರ್ತೈತಿ, ಆ ಹಣವನ್ನು ತಗೊಂಡು ನೀನು ಏನು ಮಾಡು, ನಿನ್ನ ಉಪಜೀವನವನ್ನು ನಡೆಸು ಅಂತ ಹೇಳಿ ಹಾರಿ ಹೋಯಿತು. ಅದೇ ಕೊಕ್ಕರೆ, ಧನ್ಯವಾದ ಹೇಳಿದ ಕೊಕ್ಕರೆ. ಕೊಕ್ಕರೆಗೆ ಸಹಾಯ ಮಾಡಿದ್ದಕ್ಕಾಗಿ ಆ ಒಂದು ಕೊಕ್ಕರೆ ಹುಡುಗಿಯ ವೇಷದಲ್ಲಿ ಬಂದು ಆ ಹರಿಗೆ ಏನ್ ಮಾಡ್ತು, ಸಹಾಯವನ್ನ ಮಾಡ್ತು, ತನ್ನ ಧನ್ಯವಾದವನ್ನ ತಿಳಿಸ್ತು. ಅದಕ್ಕಾಗಿ ಯಾವುದೇ ಒಂದು ಮಾಡತಕ್ಕಂತಹ ಕೆಲಸದ ಬಗ್ಗೆ ನಮ್ಗೆ ಏನಿರಬಾರ್ದು, ನಮ್ಗೆ ಅದು ಬೇಕು ಇದು ಬೇಕು ಅನ್ನುವಂಥ ಒಂದು ಭಾವನೆ ಇರ್ಕೂಡುದು. ಅದರ ಫಲ ಯಾವಾಗಲೂ ನಮ್ಮ ಹೆಸರಿನಲ್ಲಿ ಏನಿರುತ್ತೆ, ನಿರ್ಧಾರವಾಗಿರುತ್ತೆ. ಕಾಯಕ ನಮ್ದು, ಫಲ ದೇವ್ರದ್ದು ಅಂತ ಹೇಳ್ತಾರಲ್ಲ ಹಿರಿಯರು, ಅದೇ ರೀತಿಯಾಗಿ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಹೋದ್ರೆ ಅದು ಒಂದಿಲ್ಲ ಒಂದಿನ ನಮ್ಮನ್ನ ಕೈ ಹಿಡಿದೇ ಹಿಡಿಯುತ್ತೆ ಅನ್ನುವಂಥ ಒಂದು ಪಾಠದ ನೀತಿ ಇದು. ಮತ್ತೊಂದು ಏನಪ್ಪಾ ಅಂತ ಹೇಳಿದ್ರೆ, ಕೃತಜ್ಞತೆ ಇರಲೇಬೇಕು. ಧನ್ಯವಾದ. ಯಾರೋ ನಮಗೆ ಸಹಾಯವನ್ನ ಮಾಡಿದ್ರೆ ಅವ್ರನ್ನ ನಾವು ನೆನೀತಾ ಇರಬೇಕು. ದೇವರೆಲ್ಲರೂ ಎಲ್ಲ ಇರೋಕ್ಕಾಗೋದಿಲ್ಲ ಅನ್ನೋದಕ್ಕಾಗಿನ ಯಾವುದ್ಯಾವುದೋ ರೂಪದಲ್ಲಿ ಬಂದು ನಮಗೆ ಸಹಾಯವನ್ನ ಮಾಡ್ತಾರೆ. ಅದಕ್ಕಾಗಿ ದೇವ್ರ ಜೊತೆಗೆ ನಾವು ಏನು ಮಾಡೋಣ, ನಮಗೆಲ್ಲ ಒಳ್ಳೆಯದನ್ನ ಮಾಡಿದಂತಹ ವ್ಯಕ್ತಿಗಳನ್ನು ನಾವು ನೆನೆಯೋಣ. ಹಾಗಿದ್ರೆ ಈ ಪಾಠವನ್ನು ಓದಿ ವಿದ್ಯಾರ್ಥಿಗಳೇ ಕವಿಕೃತಿ ಪರಿಚಯವನ್ನು ಬರೀಬೇಕು, ಪದಗಳ ಅರ್ಥಗಳನ್ನು ಬರೀಬೇಕು. ಈ ಪಾಠವನ್ನು ಓದಿ. ಮತ್ತೆ ಸಿಗೋಣ ಮುಂದಿನ ತರಗತಿಯಲ್ಲಿ. ಅಲ್ಲಿಯವರೆಗೂ ಪಾಠವನ್ನು ಓದಿ ಪ್ರಶ್ನೋತ್ತರಗಳನ್ನು ತಯಾರಾಗಿಟ್ಕೊಳ್ಳಿ. ನಾನು ನಿಮ್ಮೊಟ್ಟಿಗೆ ಆ ಪ್ರಶ್ನೋತ್ತರಗಳನ್ನ ಚರ್ಚಿಸ್ತೀನಿ. ಸರಿ, ಹಾಗಿದ್ರೆ ಮತ್ತೆ ಸಿಗೋಣ. ಶುಭ ದಿನ.